ಜೈ ಶ್ರೀಕೃಷ್ಣ. ಸಮಗ್ರ ಭಾಗವತ ಮಹಾಪುರಾಣ ಇದರಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವಿಶೇಷವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ. ತಾವು ತಮ್ಮ ಹೆಸರನ್ನು ಹೇಳಿ. ಹರೇ ಶ್ರೀನಿವಾಸ. ನನ್ನ ಹೆಸರು ಗಾಯತ್ರಿ ದೇವಿ ವಾಸುದೇವರಾವ್. ಗಾಯತ್ರಿ ದೇವಿ ವಾಸುದೇವರಾವ್. ನಾವು ಈ ಒಂದು ಭಾಗವತದಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ತಮಗೆ. ತನ್ನ ಮಗಳ ಮನೆಯಿಂದ ಯಜ್ಞನನ್ನು ಯಾರು ದತ್ತು ತಂದುಕೊಂಡರು? ತನ್ನ ಮಗಳ ಮನೆಯಿಂದ ಯಜ್ಞನನ್ನು ಯಾರು ದತ್ತು ತೆಗೆದುಕೊಂಡರು? ಮಗಳ ಮನೆಯಿಂದ ಸ್ವಯಂಭೂ ಮನುರಾಜನು ಯಜ್ಞನಾಮಕ ಪರಮಾತ್ಮನನ್ನು ದತ್ತು ತೆಗೆದುಕೊಂಡರು. ಸ್ವಯಂಭೂ ರಾಜನ ಸರಿಯಾದ ಉತ್ತರ. ಯಾಕೆ ತಗೊಂಡ ಅಂತ ಏನಾದ್ರು ಗೊತ್ತಿದೆನಾ? ಗೊತ್ತಿದೆ. ಸ್ವಯಂಭೂಮನ ಮಗಳು. ಇವ್ರಿಗೆ ಗಂಡು ಮಕ್ಕಳು ಇದ್ರು ಕೂಡ ಮಗಳ ಮಗ ಪುತ್ರಿಕಾ ಪುತ್ರ ಅಂತ ಏನೋ ಒಂದು ವರ್ಡ್ ಬರುತ್ತೆ. ಶ್ರೇಷ್ಠ. ಅದಕ್ಕೆ ಮೊಮ್ಮಗನ್ನ ದತ್ತು ಆಗಿ ತಗೊಂಡ. ಓಕೆ, ತುಂಬಾ ಸಂತೋಷ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪರೀಕ್ಷಿತನು ಇನ್ನುಳಿದ ಮನುಗಳ ವೃತ್ತಾಂತಗಳ ವಿಷಯವಾಗಿ ತಿಳಿದುಕೊಳ್ಳುವ ನಿಮಿತ್ತವಾಗಿ ಯಾವೆಲ್ಲ ಪ್ರಶ್ನೆಗಳನ್ನು ಶುಕಮುನಿಗಳಲ್ಲಿ ಮಾಡಿದನು? ಪರೀಕ್ಷಿತ ಮಹಾರಾಜನು ಇನ್ನುಳಿದ ಮನುಗಳ ವೃತ್ತಾಂತಗಳ ವಿಷಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಆ ನಿಮಿತ್ತವಾಗಿ ಪ್ರಶ್ನೆಗಳನ್ನು ಶುಕಮುನಿಗಳಲ್ಲಿ ಏನಂತ ಮಾಡಿದ? ಎಷ್ಟು ಪ್ರಶ್ನೆಗಳು ಕೇಳಿದ? ಏನೇನು ಪ್ರಶ್ನೆಗಳನ್ನು ಕೇಳಿದ? ಆಯಾ ಮನ್ವಂತರಗಳಲ್ಲಿ ಚತುರ್ವರ್ಣದ ಜನರು ಮಾಡಿದ ವಿವಿಧ ರೂಪಗಳು. ಆಯಾ ಮನ್ವಂತರಗಳಲ್ಲಿ ಚತುರ್ವಿಧ ಜನರು ಅಂತ ಚತುರ್ವಿಧ ಅಲ್ಲ, ಚತುರ್ವರ್ಣದ ಜನರು ಮಾಡಿದ ಧರ್ಮ ಪ್ರಕಾರಗಳೇನು? ಆಮೇಲೆ ಅಲ್ಲಿ ಆ ಸಮಯದಲ್ಲಿ ಶ್ರೀಹರಿಯು ಎಷ್ಟು ಅವತಾರಗಳು ಯಾವುವು? ನಂತರ ಮಹಾಮಹಿಮನಾದ ಬ್ರಹ್ಮದೇವರು ಪಗಳುವ ಪರಮಾತ್ಮನ ಚರಿತ್ರೆಗಳನ್ನು ಯಾವುದು ಅಂತ ಕೇಳಿ. ಸರಿಯಾದ ಉತ್ತರ. ಬಹಳ ಚೆನ್ನಾಗಿ ಹೇಳಿದ್ರಿ. ಆಯಾ ಮನ್ವಂತರಗಳಲ್ಲಿ ಚತುರ್ವರ್ಣದವರು ಮಾಡಿದ ಧರ್ಮ ಪ್ರಕಾರಗಳೇನು ಅಂತ ಕೇಳಿ. ಯಾಕೆಂದ್ರೆ ಅವನು ಎಲ್ಲ ಕೇಳ್ಕೊತಾನೆ. ಯಾರು? ಪರೀಕ್ಷಿತ ಮಹಾರಾಜ. ಯಾಕೆಂದ್ರೆ ಇನ್ನ ಟೈಮ್ ಜಾಸ್ತಿ ಇಲ್ಲ. ಅಂಥದ್ರಲ್ಲಿ ಬರೀ ಏನಂದ್ರೆ ಕೃಷ್ಣನ ಮಹಾತ್ಮೆಗಳನ್ನು ಕೇಳೋದು ಮತ್ತು ಮಹಾನುಭಾವರ ಮಹಾತ್ಮೆಗಳನ್ನು ಕೇಳ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇರ್ತಾನೆ. ಅವಾಗ ಶ್ರೀಹರಿಯು ಆ ಸಮಯದಲ್ಲಿ ಮಾಡಿದ ಅವತಾರಗಳು ಯಾವ್ಯಾವ ಅಂತ ಅವತಾರಗಳನ್ನು ಕೇಳ್ತಾನೆ. ಹಾಗೆ ಮಹಾಮಹಿಮರಾದ ಬ್ರಹ್ಮಾದಿಗಳು ಹೊಗಳುವ ಪರಮಾತ್ಮನ ಚರಿತ್ರೆಗಳು ನೋಡ್ರಿ. ಅಂದ್ರೆ ಅವರು ಮಹಾನ್ ಭಾವರು, ಬ್ರಹ್ಮದೇವರು ಸಾಮಾನ್ಯ ಅಲ್ಲ. ಅವರು ಹೊಗಳುವಂಥ ಇದು ಏನು ಅಂತ ಕೇಳ್ತಾರೆ. ಅದರಿಂದ ದಾಸರು ಹೇಳ್ತಾರೆ, ಕೇಳಿದೆ ನಿನ್ನಯ ಸುದ್ದಿ ಕೇಳಿದೆ ನಿನ್ನಯ ಸುದ್ದಿ ಕೇಳಿದೆ, ನೀರೊಳು ಮುಳುಗಿದೆಯಂತೆ ದೊಡ್ಡ ಭಾರಗಿರಿಯ ಪೊತ್ತೆಯಂತೆ, ಗಡ್ಡೆ ಬೇರು ಗೆಣಸು ಮೆದ್ದೆಯಂತೆ, ಆಹಾ ಮೂರೆರಡರಿಯದ ತರಣನ ಮಾತಿಗೆ ಘೋರ ದಾನವರ ಸಂಹಾರ ಮಾಡಿದೆ ಎಂದು ಕೇಳಿದೆ ನಿನ್ನಯ ಸುದ್ದಿ ಕೇಳಿದೆ. ಅಂದ್ರೆ ಏನೇನು ಅವತಾರ ಮಾಡಿದ್ರು ಅಂತ ಹೇಳಿ ದಾಸರು ಇಲ್ಲಿ ತಿಳಿಸ್ತಾರೆ. ಹಿಂಗೆ ಇಂತಿಂತ ಅವತಾರ ಮಾಡಿ ನೋಡಿ, ಆ ಬಾಲಕನ ಇದನ್ನ ಕೇಳಿಬಿಟ್ಟು ನೀನು ಎಂತಹ ಘೋರ ಹಿರಣ್ಯಕಶಿಪು ಅವನನ್ನು ಸಂಹಾರ ಮಾಡಿದಿ, ಇದು ಮಾಡಿದಿ ಅಂತ ಈ ಒಂದು ಇದರಲ್ಲಿ ಏನಂತಂದ್ರೆ ದಶಾವತಾರಗಳಲ್ಲಿ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ. ಮುಂದೆ ಹೋಗೋಣ ಮುಂದಿನ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ ತಮಗೆ. ಪೂತನಿಯ ಬೃಹತ್ ಶವವನ್ನು ನಂದ ಹಾಗೂ ಗೋಪಾಲಕರು ಹೇಗೆ ನಿಭಾಯಿಸಿದರು? ಪೂತನಿ ಸಂಹಾರ ಆಗೋಗುತ್ತೆ, ಕೃಷ್ಣ ಪರಮಾತ್ಮ ಮಾಡ್ದ. ಆವಾಗ ಪುಟ್ಟ ಬಾಲಕ ಪೂತನಿಯ ಬೃಹತ್ ಶವವನ್ನು ನಂದ ಹಾಗೂ ಗೋಪಾಲಕರು ಹೇಗೆ ನಿಭಾಯಿಸಿದರು? ಅದು ಕೊಂದಿದ್ದು ಒಂದು ದೊಡ್ಡ ಇದು ಪವಾಡ. ಅದ್ರ ಜೊತೆಗೆ ಅದನ್ನ ಏನ್ ಬೃಹತ್ ಗಾತ್ರ ಅಂತ ಅದನ್ನ ಹೇಗೆ ನಿಭಾಯಿಸಿದ್ರು? ಅಂದ್ರೆ ಅವಳು ಸುಂದರ ವೇಷ ತಗೊಂಡು ಆ ಮಗುನ ಎತ್ಕೊಂಡ್ ಬಂದ್ಬಿಡ್ತಾಳೆ. ಆವಾಗ ಅವನು ವಿಷ ಕುಡಿದಾಗ ಅವ್ನು ಸತ್ತೋಗ್ತಾಳೆ. ವಿಷ ಕೊಟ್ಟು ಆಮೇಲೆ ರಾಕ್ಷಸನ ಇದು ತಗೊಂತಾಳೆ. ಯಾಕೆಂದ್ರೆ ಅವಳು
ದೈತಳಲ್ವಾ, ಅದರಿಂದ ಅವಳ ಒಳಗಡೆ ಇರೋ ಆವೇಶ ಬೇರೆ. ಹ್ಮ್ ಅದನ್ನ ತುಂಡು ತುಂಡಾಗಿ ಕಟ್ ಮಾಡಿ, Correct. ತುಂಡು ತುಂಡಾಗಿ ಕಟ್ ಮಾಡಿ ಅಲ್ಲಲ್ಲೇ ಇದು ಮಾಡಿ ಆ ಊರಿನ ಜನ ಎಲ್ಲ ಬಂದು ಅವಾಗ ಅಗ್ನಿ ಇದು ಮಾಡಿ ಇದನ್ನ ಏನ್ ಹಾಕ್ತಾರಲ್ಲಿ? ಯಾವ್ದು? ಯಾವ ರಾಶಿಯಲ್ಲಿ ಆಕಿನ್ನ ಇದು ಮಾಡ್ತಾರೆ? ರಾಶಿ ಗಂಧದ ಏನಲ್ಲ, ಸಾದಾ ಇದರದ್ದೇ ಮಾಡ್ತಾರೆ ಅವರು. ಹ್ಮ್. ಸಾದಾ ವುಡ್ ಅಂದ್ರೆ ಇದು ಸೌದೆ. ಸೌದೆಯಿಂದ ಮಾಡ್ತಾರೆ. ಆದ್ರೆ ಆಮೇಲೆ ಇದು ಪರಿಮಳ ಏನು ಸುವಾಸನೆ ಬರುತ್ತೆ. ಸುವಾಸನೆ. ಹೇಗೆ ಅಂದ್ರೆ ರಂಭ ಇದ್ಲು, ಹೇಗೆ ಅಂದ್ರೆ ರಂಭ ಅಲ್ಲ, ಊರ್ವಶಿ. ಊರ್ವಶಿ ಅದರಲ್ಲಿ ಇದ್ಲು ಅಂತ ಒಳ್ಳೆ ಏನಂತಂದ್ರೆ Correct. ಸುವಾಸನೆಯಿಂದ ಬಹಳ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆ ಪ್ರಶ್ನೆ ತಮಗೆ. ಇನ್ನೊಂದ್ಸಲ ಹೇಳಿ, ಅದನ್ನು ಆನ್ಸರ್ ಹೇಳಿ. ಯಾವುದು ಅದ? ಅದನ್ನ. ಹಾ, ಈಗ ಪೂತನಿಯ ಬೃಹತ್ ನಂದ ಮತ್ತು ಗೋಪಾಲಕರು ಹೇಗೆ ನಿಭಾಯಿಸಿದ್ರು ಅಂತಂದ್ರೆ, ಪೂತನಿಯ ಬೃಹತ್ ಶವವನ್ನು ಕೊಡಲಿಯಿಂದ ಮೊದಲು ತುಂಡು ತುಂಡು ಮಾಡ್ಬಿಡ್ತಾರೆ. ಯಾಕಂದ್ರೆ ಅಷ್ಟು ದೊಡ್ಡದು ಬೃಹದಾಕಾರವಾದಂತಹ ಒಂದು ದೇಹ ಇರುತ್ತೆ. ಅದನ್ನು ಕತ್ತರಿಸಿ ರಾಶಿ ಹಾಕ್ತಾರೆ. ಅಲ್ಲಿ ಕಟ್ಟಿಗೆಯಿಂದ ಇದು ಮಾಡ್ತಾರೆ, ಬರ್ನ್ ಮಾಡ್ತಾರೆ, ಸುಡ್ತಾರೆ. ಹಾ, ಇಷ್ಟೆಲ್ಲ ಆದಮೇಲೆ ಆಮೇಲೆ ಏನಂತಂದ್ರೆ ಸುವಾಸನೆ ಬಂತು ಅಂದ್ರೆ ಹೆಂಗಂದ್ರೆ ಊರ್ವಶಿ ಅಲ್ಲಿ ಇದ್ಲು. ಇನ್ನು ಕೊನೆ ಪ್ರಶ್ನೆ ತಮಗೆ. ನಮ್ಮ ತಾತಂದಿರಾದ ಭೀಮಾರ್ಜುನಾದಿಗಳು ಶ್ರೀಕೃಷ್ಣನ ಪಾದವನ್ನು ಆಶ್ರಯಿಸಿದವರಾಗಿ ಯಾವ ಘೋರವಾದಂತಹ ಕೌರವರ ಸೈನ್ಯ ಸಮುದ್ರವನ್ನು ಅನಾಯಾಸವಾಗಿ ದಾಟಿ ಜಯಿಸಿದರು ಅಂತ ಪರೀಕ್ಷಿತ ರಾಜ ಸೂತರಲ್ಲಿ ಕೇಳ್ತಾರೆ. ಏನಂದ್ರೆ ತಮ್ಮ ತಾತಂದಿರಾದ ಭೀಮಾರ್ಜುನರು ಶ್ರೀಕೃಷ್ಣನ ಪಾದವನ್ನು ಆಶ್ರಯಿಸಿದವರಾಗಿ, ಅದು ಬಹಳ ಇಂಪಾರ್ಟೆಂಟ್, ಯಾವ ಘೋರವಾದಂತಹ ಕೌರವರ ಸೈನ್ಯ ಸಮುದ್ರವನ್ನು ಅನಾಯಾಸವಾಗಿ ದಾಟಿ ಜಯಿಸಿದರು ಅಂತ ಪರೀಕ್ಷಿತ ರಾಜನು ಸೂತರಲ್ಲಿ ಕೇಳ್ತಾರೆ. ಶ್ರೀಕೃಷ್ಣನ ಪಾದ ಪದ್ಮವನ್ನು ನಂಬಿದ ಪಾಂಡವರು, ಇವರು ಕೌರವರು ಎಲ್ಲ ದೇವತೆಗಳನ್ನೇ ಸೋಲಿಸುವಂತ ಅವರು ಭೀಷ್ಮ, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಆಮೇಲೆ ಅಶ್ವತ್ಥಾಮ, ಶಲ್ಯ, ಇವರುಗಳೆಲ್ಲ ತಿಮಿಂಗಲಗಳಿದ್ದಂತೆ. ಅವರ ಘೋರವಾದ ಸೈನ್ಯವನ್ನು ಸಮುದ್ರವನ್ನು ಹೇಗೆ ದಾಟಿದರು ಅಂದ್ರೆ ಪರಮಾತ್ಮನ ಒಂದು ಪಾದ ಪದ್ಮವನ್ನು ನಂಬಿ ಜಯಿಸಿದರು. ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಕರುಣದಿ ಪಿಡಿಕಯ್ಯ, ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ. ಆ ರೀತಿ ಅವನ ಪಾದದ ಮಹಿಮೆಯನ್ನೇ ಕೊಂಡಾಡ್ತಾರೆ. ಅದು ಕೊಂಡಾಡುವಾಗ ಮತ್ತು ಅಂಥ ಪಾದವನ್ನು ನಂಬಿದಂತಹ ಇವರು ಪಾಂಡವರು ಅವರು ಅನಾಯಾಸವಾಗಿ ಏನಂದ್ರೆ ದಾಟಿದ್ರು ಬಂದು ಎಲ್ಲ ಸರಿಯಾದ ಉತ್ತರ. ನಾವು ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಅನಂತ ಧನ್ಯವಾದಗಳು. ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ